ಗುರುಕುಲ್ ಶಾಲಿ ಮಾಸ್ತರ್ ಮತ್ತ ಮೇಡಮ್ಗಳು ಎಲ್ಲರೂ ಮನಿಗೆ ಹೋಗಿ ಪ್ರಚಾರ ಮಾಡಿ ಬಂದಾರ. ಏನಂದ್ರ ಯಾರು ಮೊಬೈಲನ್ನ ನೋಡ್ಬ್ಯಾಡ್ರಿ ಅಂತ. ಎಷ್ಟು ಹೇಳಿದ್ರು ನೋಡ್ರಿ, ನಮ್ಮ ಮನ್ಯಾಗ ದೊಡ್ಡವರು ಸಣ್ಣವರು ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಕೂಡ್ತಾವ. ಏನ್ ಹೇಳ್ಬೇಕು ಇವುಗಳಿಗೆ? ಮಕ್ಕಳಾದ ನೀವುಗಳಾದರೂ ಚೆನ್ನಾಗಿ ಓದಿದ್ರೆ ಮುಂದೆ ಬರ್ತೀರಿ, ಇಲ್ಲ ಅಂದ್ರ ಹಾಳಾಗಿ ಹೋಗ್ತೀರಾ ನೋಡಿ. ಮಕ್ಕಳು ದೊಡ್ಡವರನ್ನ ನೋಡಿ ಕಲಿಯುತ್ತಾರೆ, ಅದೇ ದೊಡ್ಡವರು ಮೊಬೈಲ್ ಹಿಡಿದು ಕೂತಾರೆ. ನಿಮ್ಮ ಚಿಕ್ಕ ಮಕ್ಕಳು ಪುಸ್ತಕವನ್ನು ಹಿಡಿಯುತ್ತಾರೆ, ಎಲ್ಲ ತಾನೇ? ಮನೆಯೇ ಮೊದಲ ಪಾಠಶಾಲೆ, ಪೋಷಕರೇ ಮಾದರಿಯಾಗಬೇಕು. ನನ್ನ ಮುದ್ದಿನ ಮಗಳು ಪ್ರತೀಕ್ಷಾ, ಏನು ಮಾಡಕತ್ತಿದ್ ನೀನು? ಪಪ್ಪ, ನಮ್ ಗುರುಕುಲ್ ಶಾಲಾಗ ಮ್ಯಾಥ್ಸ್ ಮಿಸ್ ಹೋಮ್ವರ್ಕ್ ಬಾಳ್ ಕೊಟ್ಟಾರ, ಸೊ ಫೋನ್ ಕೊಡು ನೋಡ್ತೀನಿ. ಅಷ್ಟೊಂದು ಯಾಕೆ ತಲೆ ಕೆಡಿಸ್ಕೋತಿ ಮಗಳೇ? ಇಲ್ಲಿ ಬಾಯ್, ಮೊಬೈಲ್ನಾಗ ಚಾಟ್ ಜಿಪಿಟಿ ಜೆಮಿನಿಯಲ್ಲಿ ಫೋಟೋ ಹಾಕಿದ್ರೆ ಸಾಕು, ಒಂದೇ ನಿಮಿಷದಲ್ಲಿ ಮಾಡಿ ಕೊಡುತ್ತದೆ. ಹೌದಾ ಪಪ್ಪ? ಹಾಗಾದ್ರೆ ಬೇಗ ಹೋಮ್ವರ್ಕ್ ಮುಗಿಸಿ ಅದ್ರಲ್ಲೇ ಬಿಗ್ ಬಾಸ್ ನೋಡ್ತೀನಿ. ಆಯ್ತು, ತೆಗೆದುಕೊ ನೋಡು. ಯಾಕಪ್ಪ ನನ್ನ ಮುದ್ದಿನ ಮೊಮ್ಮಗಳಿಗೆ ಬೇಡಿದಾಗೆಲ್ಲ ಮೊಬೈಲ್ ಕೊಟ್ರ ಆಕಿ ಹೆಂಗ ಓದ್ಬೇಕು? ಏ ಅಜ್ಜಿ, ಎಷ್ಟು ಮಾತಾಡ್ತಿ? ಬಾಯ್ ಮುಚ್ಕೊಂಡು ಕೂಡನ್ ಮೂಲಾಗ ಏನ್ ಬಟ ಕಪ್ಪಿ ಓದಿದಾಗ ಓದಿರ್ತಿ. ಹಾಯ್ ಫ್ರೆಂಡ್ಸ್, ಇವರು ನನ್ನ ಹಸ್ಬೆಂಡ್. ಇವರು ದಿನಾಲು ಡ್ಯೂಟಿಗೆ ಹೋಗ್ತಾರೆ. ಮತ್ತೆ ಇವ್ರು ನನ್ನ ಮಕ್ಕಳು. ಇವರು ಒಬ್ಳು ಓದ್ಕೋತ ಕೂತಿದ್ದಾಳೆ, ಇನ್ನೊಬ್ಳು ಮೊಬೈಲ್ ನೋಡ್ತಾ ಇದ್ದಾಳೆ. ಮತ್ತೆ ಇವಳು ನಮ್ಮ ಅತ್ತಿ. ಅಮ್ಮ, ಈ ಪುಸ್ತಕದಲ್ಲಿ ಇರೋದು ನನಗೆ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಹೇಳಿಕೊಡ್ತೀಯಾ? ಹೋಗಿ ನಿನ್ನ ಪಪ್ಪನ ಬಳಿ ಹೋಗಿ ಕೇಳು, ನಾನು ಈಗ ತಾನೇ ಬ್ಲಾಗ್ ಮಾಡ್ತಾ ಇದ್ದೀನಿ. ಅಪ್ಪ, ನೀನಾದ್ರೂ ಸ್ವಲ್ಪ ಹೇಳಿಕೊಡ್ತೀಯಾ? ಕಣ್ ಕಾಣಿಸೋನಾಗ್ಯಾವೆ, ನಾ ಇಲ್ಲಿ ಬಿಗ್ ಬಾಸ್ ನೋಡಾಗತ್ತೀನಿ, ಬಂದು ಡೌಟ್ ಮಾಡ್ಕೋತ ನಾಚ. ಅಜ್ಜಿ, ಅಮ್ಮನೂ ಏನೂ ಹೇಳಿಕೊಡ್ತಾ ಇಲ್ಲ, ಅಪ್ಪನೂ ಏನೂ ಹೇಳಿಕೊಡ್ತಾ ಇಲ್ಲ. ಇವರೆಲ್ಲ ಹೀಗೆ ಮಾಡಿದ್ರೆ ನಾ ಹೆಂಗ್ ಓದ್ಕೋಬೇಕು? ಇವರಿಗೆಲ್ಲ ಹೇಳು ಸ್ವಲ್ಪ. ಆಯ್ತು ಪುಟ್ಟ, ನೀನು ಕೂತ್ಕೊಂಡು ಓದು. ಪ್ರತೀಕ್ಷಾ, ಹೊತ್ತಾಯ್ತು, ಊಟ ಮಾಡು ಬಾ ಬಂಗಾರ. ಮುದುಕಿದಂಗೆ ಎಷ್ಟು ಜೀವ ತಿಂತೀನಿ, ನಾ ಊಟ ಮಾಡಲ್ಲ, ಹೋಗಿಲ್ಲಿಂದ. ಹೇ ಐಶ್ವರ್ಯ, ಗಂಡ ಮಕ್ಕಳು ಎಲ್ಲ ಊಟ ಮಾಡ್ಯಾವಿಲ್, ಸ್ವಲ್ಪ ಖಬರದ ಇಲ್ಲಿ ನಿನಗ ಯಾವಾಗ ನೋಡಿದ್ರು ಮೊಬೈಲ್ದಾಗ ಸಾಂಗ್ ಮಾಡ್ತಿಯಲ್ಲ, ಸಾಂಗ್ಲಾಡಿ. ಅತ್ತಿ, ಯಾರ ಮನ್ಯಾಗ ಮೊಬೈಲ್ ಇಲ್ಲ ಹೇಳ್ರಿ? ಎಲ್ಲರ ಮನ್ಯಾಗ ಮೊಬೈಲ್. ನೀ ಮೂಲಕ್ ಕೂತ್ ಏನು ಗೊತ್ತಿಲ್ಲಾರ್ದೆ ಏನು ಒದರ್ಬೇಡ. ಅಯ್ಯೋ ಅಮ್ಮ, ತಲೆನೋವು. ಅಮ್ಮ, ಅಪ್ಪ, ಬರ್ರಮ್ಮ, ತಲೆನೋವು, ತುಂಬಾ ತಲೆನೋವು, ತಡ್ಕೋಕೆ ದಿನಾಲು ಮೊಬೈಲ್ ನೋಡ್ತೀಯ, ಅದಕ್ಕೆ ನಿನಗೆ ತಲೆನೋವು ಆಯ್ತು. ಏ ಹೋಗಿ ಶ್ರೀತಾ. ಆಯ್ತು ಮಗಳೇ, ಬಾ ಆಸ್ಪತ್ರೆಗೆ ಹೋಗಿ ಬರೋಣ. ಇಲ್ಲಿ ಪಾಠವೇನು ಗೊತ್ತಾ? ಮಕ್ಕಳು ಕೇಳುವುದಕ್ಕಿಂತ ನೋಡುವುದನ್ನು ಹಚ್ಚಿಕೊಲಿಯುತ್ತಾರೆ. ಬಾಲಕರು ಮೊಬೈಲ್ಗೆ ಬದ್ಧರಾಗಿದ್ದಾರೆ, ಮಕ್ಕಳು ಕೂಡ ಅದನ್ನೇ ಅನುಸರಿಸುತ್ತಾರೆ ಅಲ್ವಾ ಸಾಕ್ಷಿ? ನಮ್ಮ ಮೊಬೈಲ್ ಮೋಹ ಎಂಬ ನಾಟಕದ ಕುರಿತಾಗಿ ಪ್ರಸ್ತುತ ಜಾಗೃತಿಗೋಸ್ಕರ ಒಂದು ಹಾಡಾಡ್ ಸಾಕ್ಷಿ. ಸರಿ ಭಾಗ್ಯ. ಸೆಲ್ಫಿಗಾಗಿಯೇ ಪೋಸು ಕೊಡ್ತಾರೆ, ಪೋಸಿಗಾಗಿಯೇ ಸ್ಮೈಲು ಮಾಡ್ತಾರೆ, ಇನ್ಸ್ಟಾದಲ್ಲಿ ಸ್ಟೇಟಸ್ ಹಾಕ್ತಾರೆ, ಹುಷಾರ್. ಫೋನಿನಲ್ಲಿಯೂ ಬಿಸಿ ಇರ್ತಾರೆ, ಮನೆ ಮಂದಿಗೆ ಮರೆ ಮಾಡ್ತಾರೆ, ಕದ್ದು ಮುಚ್ಚಿ ಚಾಟಿಂಗ್ ಮಾಡ್ತಾರೆ, ಹುಷಾರ್. ಮಕ್ಕಳು ಮಾರಿ ಆಂಟಿರು ರೀಲ್ಸ್ನಲ್ಲಿ ಇರ್ತಾರೆ, ನೆಮ್ಮದಿಯಿಂದ ನಿದ್ದೆ ಮಾಡೋದು ಮತ್ತೆ ಬಿಡ್ತಾರೆ. ಯಾರಿಗೇನು ಹೇಳೋದು ಫೋನಿನ ಹುಚ್ಚರು, ಬಾತ್ರೂಮಿಗೆ ಹೋದ್ರು ಮೊಬೈಲ್ ಒಯ್ತಾರೆ. ಫೋನು ಬಂದೈತಿ, ಕಾಲ ಕೆಟ್ಟೈತಿ, ಹುಡುಗಿರ ತಲೆ ಕೆಟ್ಟೈತಿ, ಫೋನು ಕೊಡ್ಬೇಡಿ, ಮಕ್ಕಳು ಕೆಟ್ಟಾವೆ, ಹುಷಾರ್. ಈ ಚಿಕ್ಕ ನಾಟಕದಲ್ಲಿ ಇನ್ನೊಂದು ಬಡ
ಇದೆ. ಅಲ್ಲಿ ಮುಗ್ಧ ಮಗ ಮತ್ತು ಮಗಳು ಮೊಬೈಲ್ ಮೋಹದಲ್ಲಿ ಬಿದ್ದು ಅವರಿಗೆ ಏನೇನು ಕಷ್ಟ ಬರುತ್ತದೆ ಅಂತ ನೋಡೋಣ. ಮಕ್ಕಳು ಗುರುಕುಲ ಶಾಲೆ ಒಳಗ ಓದೋದ್ರಾಗ ಬರೆಯೋದ್ರಾಗ ಮುಂದಂತ್ರಿ, ಆಟ ಆಡೋದ್ರಾಗೂ ಮುಂದಂತ್ರಿ. ನಾ ಕಷ್ಟಪಟ್ಟು ನಮ್ಮ ಮಕ್ಕಳಿಗೆ ಶಾಲೆ ಕಲಿಸಿದಕ್ಕೂ ಸಾರ್ಥಕ ಐತಿ ನೋಡಿ. ನನ್ನ ಮಕ್ಕಳು ಇಲ್ಲೇ ಎಲ್ಲ ಇದ್ರಲ್ಲ, ನೀವು ನೋಡ್ರಿ ನೋಡಿರಿ, ಅಲ್ಲೇ ಮನಿತಾಗ ಓದ್ಕೋತ್ ಕೂತಿರ್ಬೇಕ್ರಿ. ರತ್ನ, ಏ ರತ್ನ. ಹಾ, ಬಂದೆ ತಡೀರಿ. ಏನಾಯ್ತು ನಿಮಗ? ನಾ ಆಗಲೇ ನಮ್ಮ ಮಕ್ಕಳು ಗುರುಕುಲ ಶಾಲೆಗೆ ಹೋಗಿದ್ದೆ. ಅಲ್ಲಿ ಮಾಸ್ತರು ಮೇಡಮ್ರು ಹೊಗಳಿದ್ದು. ಹೌದಾ ರೀ? ಏನಂದರಿ? ನೀ ತಡಿ, ನಮ್ಮ ಮಕ್ಕಳಿಗೆ ಕೇಳೋಣ. ಮಕ್ಕಳೇ ಮಕ್ಕಳೇ, ಅಪ್ಪ ನಾನು ಬಂದೆ. ನೀವಿಬ್ರು ಎಲ್ಲಿಗೆ ಹೋಗಿದ್ರಿ? ಇಲ್ಲೇ ಆಟ ಆಡಕ್ ಹೋಗಿದ್ದೆ ಅಪ್ಪ. ನಾವು ಪ್ರೀತಿಸುವ ದೇವರು ನೀವೇ ಅಪ್ಪ ಅಮ್ಮ. ನಿಮ್ಮಿಬ್ರಿಗೆ ಆ ದೇವರು ಒಳ್ಳೇದ್ ಮಾಡ್ಲಿ. ತಂದೆ ತಾಯಿ ಪೂಜಿಸುವ ದೇವರಲ್ಲ, ತಂದೆ ತಾಯಿ ಪೂಜಿಸುವ ದೇವರಲ್ಲ, ಅವರು ಪ್ರೀತಿಸುವ ದೇವರು. ಅವರು ಪ್ರೀತಿಸುವ ದೇವರು. ದೇವರೇನು ಹೊಡಲ ಭಾರ ಹೊತ್ತು ತಾಯಿ ಆಗಬಲ್ಲನೆ. ದೇವರೇನು ಹೆಗಲ ಭಾರ ಹೊತ್ತು ತಂದೆ ಆಗಬಲ್ಲನೆ. ದೇವರೇನು ಅಳುವ ಧ್ವನಿಯ ಕೇಳಿ ಎದೆಯ ಹಾಲುಣಿಸಿ ಲಾಲಿ ಹಾಡಿ ತಾಯಿ ಆಗಬಲ್ಲನೆ. ದೇವರೇನು ಬೆವರು ಸುರಿಸಿ ದುಡಿದು ಅನ್ನ ನೀಡಿ ತಂದೆ ಆಗಬಲ್ಲನೆ. ತಂದೆ ತಾಯಿ ಪೂಜಿಸುವ ದೇವರಲ್ಲ, ಪ್ರೀತಿಸುವ ದೇವರು. ದೇವರಿಗೆ ಪೂಜೆಯಂತೆ, ಭಕ್ತಿಯಂತೆ, ಪ್ರಸಾದವಂತೆ, ನೈವೇದ್ಯವಂತೆ ಎಲ್ಲವನ್ನೂ ಪಡೆದ ದೇವರು ಸುಖ ದುಃಖ ಎರಡನ್ನೂ ಕೊಡುತ್ತಿರುವಾಗ ಹೆತ್ತ ಮಕ್ಕಳಿಗೆ ಕೇವಲ ಸುಖವನ್ನಷ್ಟೇ ಬಯಸುವ ತಂದೆ ತಾಯಿಗಳು ದೇವರಿಗಿಂತ ದೊಡ್ಡವರಲ್ಲವೇ? ನೋಡ್ರಿ, ಈ ದೇವರಿಗೆ ಮಹಾಲಕ್ಷ್ಮಿ ದೇವಿ ಎಷ್ಟು ಒಳ್ಳೆ ಮಕ್ಕಳು ಕೊಟ್ಟ ನೋಡ್ರಿ. ಸೃಷ್ಟಿ, ನೀರ್ ಖಾಲಿ ಆಗಿದೆ, ನೀರ್ ತಗೊಂಬ ಹೋಗಮ್ಮ. ಅಮ್ಮ ಯಾವಾಗ ನೋಡಿದ್ರು ಕೆಲಸ ಹೇಳ್ತಾಳಮ್ಮ. ಈಗಲೇ ಓದಕ್ ಬಿಡು. ಆಯ್ತು ತಗೋ, ತರ್ತೀನಿ. ರತ್ನ, ನನ್ನ ಮಗಳು ಸೃಷ್ಟಿ ಅಲ್ಲ ಹೋದಳು? ಇವಾಗೇ ತಾನೇ ನೀರಿಗೆ ಹೋಗಿದ್ದಾಳೆ ರೀ. ನನ್ ಮಗಳು ಯಾಕ ಅಳಕತ್ತಾಳ? ಬನ್ನಿ ಕೇಳೋಣ. ಮಗಳೇ, ನೀ ಹಿಂಗ ಅಂದ್ರ ನಾವೇನ್ ತಿಳ್ಕೊಬೇಕವ್ವ? ಅದೇ ಇನ್ನೇನ್ ಮಾಡ್ಬೇಕಪ್ಪ? ನಿಮ್ ಯೋಗಿತ ಒಂದ್ ಫೋನ್ ಇಸ್ಕೊಡಕ್ ಆಗ್ತಿಲ್ಲ. ಇಷ್ಟೇ ತಾನೇ ಮಗಳೇ, ನನ್ನ ಮುದ್ದಿನ ಮಗಳಿಗೆ ನನ್ನ ಕೀಪ್ಯಾಡ್. ಏ ಹೋಗಪ್ಪ, ನಿನ್ ಫೋನ್ ಕೀಪ್ಯಾಡ್ ಅದ. ನಾ ಈಗ ಶಾಲಿಗೆ ಹೋದ್ನಂದ್ರೆ ನನ್ ಮರ್ಯಾದೆ ಏನಾಗ್ಬಾರ್ದು. ನಂಗೆ ಒಳ್ಳೆ ಸ್ಕ್ರೀನ್ ಟಚ್ ಫೋನೇ ಬೇಕು. ಅದ್ರಲ್ಲಿ ಯಾವ ತರ ಬರಿಬೇಕು, ಓದ್ಬೇಕು ಎಲ್ಲ ಇರುತ್ತೆ. ಈ ಕೀಪ್ಯಾಡ್ ಫೋನ್ ತಗೊಂಡು ಹೋದ್ನಂದ್ರ ಅರ್ಧಕ್ಕೆ ಏನದ ಹೇಳು? ನೀ ಫೋನ್ ತರತನ ನಾ ಊಟನೂ ಮಾಡಲ್ಲ, ನಿನ್ ಕೂಡ ಮಾತಾಡಲ್ಲ ನೋಡ. ಮಗಳೇ, ನಾವ್ ಅಷ್ಟು ದುಡ್ಡು ಎಲ್ಲಿಂದ ತರಬೇಕವ್ವ? ಎಲ್ಲಿಂದಾದ್ರೂ ತಗೊಂಬ ಹೋಗಪ್ಪ. ನಂಗ್ ಫೋನ್ ಬೇಕಂದ್ರೆ ಬೇಕು. ಅಪ್ಪ ಹಂಗಿದ್ರ ನಂಗೂ ಹೊಸ ಫೋನ್ ಬೇಕಾ? ನಾ ಈ ಮನಿ ಗಂಡಸ್ ಮಗ ಇದ್ದೀನಿ, ಇಲ್ಲ ಮನಿ ಬಿಟ್ಟು ಹೋಗ್ತೀನೋಣ. ಆಯ್ತು ಮಗಳೇ, ನಿಮ್ಮಿಬ್ರಿಗೆ ಸಾಲ ಮಾಡಿ ಅದು ತಂದು ಕೊಡ್ತೀನಿ. ಸಾಲ ಮಾಡ್ತೀರಾ ನೀವು? ಸಾಲ ಸೂಲ ಮಾಡಿ ಕಷ್ಟಪಡುವುದು ನನ್ನ ಕಣ್ಣಿಂದ ನೋಡಕ್ಕಾಗಲ್ಲ. ಏನಿವಾಗ ನಿಮಗೆ ದುಡ್ಡು ಬೇಕಲ್ವಾ? ನಾನು ಕೊಡುತ್ತೇನೆ. ಹೇಗೆ ಕೊಡ್ತೀಯ? ತಗೋರಿ, ನನ್ನ ಕಿವಿನ ಒಳ್ಳೆ ಬಳೆ ತಗೊಂಡು ಅವರಿಗಿಬ್ರಿಗೂ ಮೊಬೈಲ್ ಇಸ್ಕೊಡ್ರಿ. ಆಯ್ತು. ನನ್ನ ಮುದ್ದಿನ ಮಗಳೇ ಸೃಷ್ಟಿ, ಏನು ಮಾಡ್ತಾ ಇದೀಯಮ್ಮ? ಅಪ್ಪ ಓದ್ಕೋತ್ ಕುಂತಿಲಿನಪ್ಪ. ಹೋಗ ಕಡೆಲಿಂದು ನನ್ ಮೊದ್ಲೇ ಸಿಟ್ಟು ಬಂದದ. ತಲೆ ಖರಾಬ್ ಮಾಡ್ಬೇಡ ನೋಡು. ನಿನಗೇನ್ ತಂದಿನ್ ನೋಡು ಮಗಳೇ. ಹಾ ಗೊತ್ತಪ್ಪ, ಏನ್ ತಂದಿರ್ತಿ? ಅದೇ ಒಂದ್ 8 ಚಾಕ್ಲೇಟ್. ಇಲ್ಲ ಮಗಳೇ, ನೋಡು, ನಿನಗೋಸ್ಕರ ಹೊಸ ಮೊಬೈಲ್. ವಾವ್ ಅಪ್ಪ, ಥ್ಯಾಂಕ್ ಯು. ಅಪ್ಪ ನನಗ ತಗೋ ಮಗನೇ, ನಿನಗೂ ಅಂತ ತಂದಿನಿ. ಥ್ಯಾಂಕ್ ಯು ಅಪ್ಪ. ಮಕ್ಕಳ ಮುಖದಲ್ಲಿ ಒಂದು ಸಣ್ಣ ನಗು ಅವರ ಆಸೆ ಪೂರೈಸಲು ತನ್ನ ಶ್ರಮದ ಒಡವೆಯನ್ನೇ ದೊಡ್ಡ ವ್ಯಾಪಾರಿ ಹತ್ತಿರ ಅಡವಿಟ್ಟು ಬಡ ರೈತ ಕುಟುಂಬ. ಸಾಲದ ಹೊರೆ ಹೆಗಲ ಮೇಲಿದ್ದರೂ ಮಕ್ಕಳ ಸಂತೋಷಕ್ಕೋಸ್ಕರ ತಮ್ಮ ಮಕ್ಕಳಿಗೆ ಹೊಸ ಫೋನ್ ಕೊಡಿಸುತ್ತಾರೆ. ಆ ಕಡೆ ಇರುಳು ದೊಡ್ಡವ, ಈ ಕಡೆ ಇರೋ ಚಿಕ್ಕವ. ದೊಡ್ಡವ ದೊಡ್ಡವ ದೂರ
ಗೌಡ್ರೆ ಚಾ ಕುಡಿಸ್ತಿರಿಲ್ರಿ? ಕುಡ್ಸಲ್ರಿ, ಮನುಷ್ಯ ಇದ್ದೀರಿ ದನ ಇದ್ದೀರಿ. ವೆರಿ ಗುಡ್ ಈವ್ನಿಂಗ್. ಕುಳಿತುಕೊಳ್ಳಿ ಮಕ್ಕಳೇ. ಥ್ಯಾಂಕ್ ಯು ಮಿಸ್. ಇಂದು ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ಪಡೆದಿರ ಅಂತ ನೋಡೋಣ. ಆಯ್ತು ಮಿಸ್, ಬೇಗ ಹೇಳಿ. ಪ್ರತೀಕ್ಷಾ, ಪ್ರಫುಲ್, ಪೇಪರ್ನ ಏನ್ ಬರ್ದೆ? ಒಂದೊಂದು ಆನ್ಸರ್ ಹೇಳಿ ತಲೆ ತಿರುಗ್ತದೆ ನಾನು. ಫೇಲ್ ಆಗಿದ್ರು ಅರ್ಥವೇ? ಸೃಷ್ಟಿ, ನೀ ಏನ್ ಬರ್ದಿದ್ ಪೇಪರ್ನ? ಮಿಸ್ ಎಲ್ಲ ಬರ್ತೀನ್ರಿ. ಜಸ್ಟ್ ಪಾಸ್ ಆಗಿ ಬರ್ಬರ್ತ ರ್ಯಾಂಕ್ ಹೋಗಿ ಕತ್ತಲತ್ತ ಅಂತ ಹೇಳ್ತಾರಲ್ಲ, ಅದೇ ಆಗ್ತದ ನಿನಗೂ. ಮಿಸ್, ಇವರಿಬ್ಬರು ದಿನಾಲು ಮೊಬೈಲ್ ನೋಡ್ತಾರೆ, ಅದಕ್ಕೆ ಇವರು ಫೇಲ್ ಆಗಿದ್ದಾರೆ. ಏನು? ದಿನಾಲು ಮೊಬೈಲ್ ನೋಡ್ತಿಲ್ವಾ? ಓದಲ್ವಾ? ಅದಕ್ಕೆ ನೀವೆಲ್ಲ ಫೇಲ್ ಆಗಿದ್ದೀರಾ. ಮಕ್ಕಳೇ, ಮೊಬೈಲ್ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಸಹಾಯಕ, ತಪ್ಪಾಗಿ ಬಳಸಿದರೆ ನಾಶಕಾರಿ. ಗುರುಮಾತೆ, ಮೊಬೈಲ್ ಒಳ್ಳೆಯದು ಕೆಟ್ಟದ್ದು? ಇಲ್ಲ ಮಗು, ಮೊಬೈಲ್ ಒಂದು ಅದ್ಭುತ ಆವಿಷ್ಕಾರ. ಅದು ಕಲಿಕೆಯ ಬಾಗಿಲನ್ನು ತೆರೆಯುತ್ತದೆ. ಆದರೆ ಹೆಚ್ಚು ಸಮಯ ಅದರಲ್ಲಿ ಕಳೆಯುವುದು ನಿಮ್ಮ ಆರೋಗ್ಯಕ್ಕೂ ಮತ್ತು ವಿದ್ಯೆಗೂ ಅದು ಹಾನಿಕಾರಕ. ಅದಕ್ಕೆ ನಮ್ಮ ಗುರುಕುಲ ಶಾಲೆಯ ಸೆಕ್ರೆಟರಿ ಶ್ರೀಮಾಂತಯ್ಯ ಹಿರೇಮಠ್ ಸರ್ ಅವರು ಯಾವಾಗಲೂ ಹೇಳ್ತಾರೆ, ಮೊಬೈಲಿಂದ ಯಾವುದೇ ಸಾಧನೆ ಮಾಡಕ್ಕೂ ಆಗಲ್ವಾ, ಆದರೆ ಸಂಸ್ಕಾರವನ್ನು ನಾವು ಶಾಲೆಯಿಂದಲೇ ಕಲಿತೀವಂತ ಹೇಳ್ತಾರೆ. ಮತ್ತು ನಿಮಗೆಲ್ಲ ಗೊತ್ತಾ ಮಕ್ಕಳೇ, ನಮ್ಮ ಸೆಕ್ರೆಟರಿ ಸರ್ ಹತ್ತಿರ ಮೊಬೈಲ್ ಇದ್ರೂ ಕೂಡ ಅವ್ರು ಇಂತಹ ಸಾಮಾಜಿಕ ಆಪ್ಸ್ಗಳನ್ನು ಬಳಸಲ್ವಾ. ಉದಾಹರಣೆಗೆ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್. ಅಂತಹ ದೊಡ್ಡವರು ಹೀಗಿರುವಾಗ ನಮಗೆ ಅದರ ಅವಶ್ಯಕತೆ ಇದೆಯಾ ಮಕ್ಕಳೇ? ಮತ್ತು ನಮ್ಮ ಗುರುಕುಲ ಶಾಲೆಯ HM ಮಿಸ್ ಜ್ಯೋತಿ ಸಾಲಿಮಠ್ ಮೇಡಮ್ ಅವರು ಎಂದೆಂದಿಗೂ ಮಕ್ಕಳಿಗೆ ಹೇಳ್ತಾರೆ, ಮೊಬೈಲಿನ ಬೆಳಕು ಕಣ್ಣು ಚುಚ್ಚಬಹುದು, ಆದರೆ ಜ್ಞಾನದ ಬೆಳಕು ಜೀವನವನ್ನೇ ಬೆಳಗಿಸುತ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಗುರುಕುಲ ಶಾಲೆಯ ಸಿಬ್ಬಂದಿಗಳೆಲ್ಲರೂ ಸರ್ಕಾರ ಮಾಡದ ಕೆಲಸ, ನಮ್ಮ ಶಾಲೆಯ ಗುರುಮಾತೆಯರು ಮನೆ ಮನೆಗೆ ಹೋಗಿ ಮೊಬೈಲ್ ಜಾಗೃತ ಬಗ್ಗೆ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಾ? ಆಯ್ತು ಮಿಸ್, ಇನ್ ಮುಂದೆ ಮೊಬೈಲ್ ನೋಡಲ್ಲ. ಧನ್ಯವಾದಗಳು ಮಿಸ್. ಅಯ್ಯೋ ಅಮ್ಮ, ಅಮ್ಮ ನನ್ನ ಕ್ಷಮಿಸ್ಬಿಡು ಅಮ್ಮ. ನಾನು 9ನೇ ತರಗತಿಯಲ್ಲಿ ಫೇಲ್ ಆಗಿದ್ದೇನೆ ಅಮ್ಮ. ಯಾಕಪ್ಪ ಯೋಚನೆ ಮಾಡ್ತೀಯಾ? ನೀನು ಫೇಲ್ ಆಗಿರೋದು 9ನೇ ತರಗತಿ, ಮುಂದೆ 10ನೇ ತರಗತಿ ಚೆನ್ನಾಗಿ ಓದಪ್ಪ. ನಾನು ನಿಮ್ಮಪ್ಪ ಇಬ್ರು ಜೊತೆಲೇ ಇರುತ್ತೇವೆ. ಆಯ್ತಮ್ಮ, ಇನ್ ಮುಂದೆ ಚೆನ್ನಾಗಿ ಓದುತ್ತೇನೆ. ಆಯ್ತು ಮಗನೇ, ನೀನು ಯೋಚನೆ ಮಾಡಬೇಡ. ನನ್ನ ಕೈಯಲ್ಲಿ ಶಕ್ತಿ ಇರೋ ತನಕ ನಿನ್ನ ರಾಜ್ಕುಮಾರ ತರ ಬೆಳೆಸುತ್ತೇನೆ. ಅಯ್ಯೋ ಅಮ್ಮ, ನಾನು ಇನ್ ಮುಂದೆ ಮೊಬೈಲ್ ಬಿಟ್ಟು ಚೆನ್ನಾಗಿ ಓದುತ್ತೇನೆ. ಮುಂದಿನ ನಮ್ಮ ಗುರುಕುಲ ಶಾಲೆಗೆ ನಾನೇ ಟಾಪರ್ ಆಗಿ ಇದೇ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ನಮ್ಮ ಸೆಕ್ರೆಟರಿ ಸರ್ ಮತ್ತು HM ಹತ್ತಿರ ಹೆಮ್ಮೆಯಿಂದ ಸನ್ಮಾನ ಮಾಡಿಸ್ಕೊಳ್ತೇನೆ ಅಮ್ಮ. ಆಯ್ತು ಮಗನೇ, ದೇವರು ನಿನಗೆ ಒಳ್ಳೇದು ಮಾಡಲಿ. ನೀನು ಬದಲಾದರೆ ಸಾಕು. ಅಯ್ಯೋ ಅಮ್ಮ, ಅಪ್ಪ, ಕಣ್ಣೋವಮ್ಮ, ಅಮ್ಮ. ಅಯ್ಯೋ ಅಮ್ಮ, ಕಣ್ಣೋವಮ್ಮ, ಬಾರಮ್ಮ, ಅಮ್ಮ. ಏನಾಯ್ತಮ್ಮ? ಬರ್ರಿ ದವಾಖಾನಿಗೆ ಕರ್ಕೊಂಡು ಹೋಗೋಣ. ಬಾ ಹೋಗೋಣ. ಅಮ್ಮಿ ಜಲ್ದಿ ಕರ್ಕೊಂಡೋಗಮ್ಮಿ, ಕಣ್ಣು ಬೊಕ್ಕಳು ಉರಿಲತ್ತದ. ಆಯ್ತು ಕಣೆ. ಏನಾಯ್ತು? ಏಕೆ ಬಂದಿದ್ದೀರಿ? ನೋಡ್ರಿ, ನನ್ನ ಮುದ್ದಿನ ಮಗಳಿಗೆ ಕಣ್ಣು ನೋವು ಎನ್ನುತ್ತಿದ್ದಾಳೆ. ಸ್ವಲ್ಪ ಚೆಕ್ ಮಾಡಿ ಹೇಳಿ. ಸರಿ, ಚೆಕ್ ಮಾಡಿ ಹೇಳ್ತೀನಿ. ಬಾ ಮಗು, ಇಲ್ಲಿ ಕುಳಿತುಕೋ. ನೋಡಿ ಪೋಷಕರೇ, ನಿಮ್ಮ ಮಗು ರಾತ್ರಿ ಇಡೀ ಮೊಬೈಲ್ ನೋಡಿ ಕಣ್ಣು ಕಳೆದುಕೊಂಡಿದೆ. ಅವಳಿಗೆ ತಕ್ಷಣವೇ ಆಪರೇಷನ್ ಮಾಡಬೇಕು.
ಮಾಡಬೇಡಿ. ಯಾಕೆ ಇಬ್ರಾಹಿಂ ಯಾಕೆ ಆಗತ್ತಾನ ಗಪ್ಪನಾಗತ್ತಾನ. ನೋಡಿದ್ರಲ್ಲ ಪೋಷಕರೇ, ಒಂದು ಚಿಕ್ಕ ವಸ್ತು ಈ ಹುಡುಗಿಯ ಜೀವನವನ್ನೇ ಹಾಳು ಮಾಡಿತು. ಮೊಬೈಲ್ ನಮ್ಮ ಜೀವನದಲ್ಲಿ ಅಗತ್ಯವಾಗಿದೆ ನಿಜ, ಆದರೆ ಅದರ ಅತಿಯಾದ ಬಳಕೆ ನಮ್ಮ ಇಡೀ ಜೀವನವನ್ನೇ ನಾಶ ಮಾಡುತ್ತದೆ. ನಮಗೆ ಅದರಿಂದಾಗುವ ಕೆಲವು ಸಮಸ್ಯೆಗಳು: ದೃಷ್ಟಿದೋಷ, ತಲೆನೋವು, ಕಣ್ಣಿನ ನೋವು, ಹಲವಾರು ಸಮಸ್ಯೆಗಳು ಮೊಬೈಲಿಂದ ಉಂಟಾಗುತ್ತವೆ. ಆದ್ದರಿಂದ ನೆನಪಿನಲ್ಲಿ ಇಟ್ಟುಕೊಳ್ಳಿ ಪೋಷಕರೇ, ನಿಮ್ಮ ಮಗುವಿನ ಉತ್ತಮ ಭವಿಷ್ಯಕ್ಕೆ ಸ್ಪಷ್ಟ ದೃಷ್ಟಿ ಅತ್ಯಗತ್ಯ. ಆದ್ದರಿಂದ ನಿಮ್ಮ ಮಗುವಿನ ಕಣ್ಣನ್ನು ರಕ್ಷಿಸಿ, ನಿಮ್ಮ ಮಗುವಿನ ಜೀವನವನ್ನು ಕಾಪಾಡಿ. ಇಂದ್ಯಾವತ್ತೂ ನಿಮ್ಮ ಮಗುವಿಗೆ ಮೊಬೈಲ್ ಅನ್ನು ಕೊಡಬೇಡಿ ಪೋಷಕರೇ. ದಯವಿಟ್ಟು ನನ್ನ ಮನದಿಂದ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ, ಪ್ಲೀಸ್ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ಮೊಬೈಲ್ ಅನ್ನು ಕೊಡಬೇಡಿ. ನೋಡಿ, ನಿಮ್ಮ ಮಗುವಿನ ಆಪರೇಷನ್ ಮುಗ್ದಿದೆ, ನೀವು ಕರ್ಕೊಂಡು ಹೋಗ್ಬೋದು. ಅಯ್ಯೋ ಅಮ್ಮ, ಅಪ್ಪ, ಇದು ಕತ್ಲ, ನನ್ನ ಕಣ್ಣು ಹೋಗ್ಯಾವಮ್ಮ. ಅಮ್ಮ, ಇದು ಕತ್ಲ, ನನ್ನ ಕಣ್ಣು ಹೋಗ್ಯಾವ. ಅವ್ವ, ನಾ ಈ ಜಗತ್ ಕಳ್ಕೊಂತೀನಿ, ಇದನ್ನ ನೋಡಕ್ ಆಗಲ್ಲೀಗ. ಅವ್ವ, ನಾ ಕ್ಷಣವಂತೂ ಹೆಸರ್ಲಿಲ್ಲಲ್ಲಮ್ಮ. ಆ ರಾತ್ರಿ ದಿನವಿಡೀ ಮೊಬೈಲ್ ಹಿಡಿದು ಆಟ ಆಡುವಾಗ ನೂರಾರು ಗಂಟೆಗಳ ಕಿರಣಗಳು ನನ್ನ ಕಣ್ಣಿಗೆ ಬೀಳುತ್ತಿವೆ ಅಂತ, ನನ್ನ ಜಗತ್ತನ್ನೇ ಕಳೆದುಕೊಳ್ಳುತ್ತಿದ್ದೇನೆ ಅಂತ ಇವಾಗ ಅನಿಸ್ತಾ ಇದೆ ಅಮ್ಮ. ಅಮ್ಮ, ನನ್ನ ಕಣ್ಣಮ್ಮ, ಈಗ ಬರಲ್ಲೇನಮ್ಮ ನನ್ನ ಕಣ್ಣು? ನಾ ಯಾವ ಥರ ಹೋದ್ಲಮ್ಮ? ಅಮ್ಮ, ನನ್ನ ಕಣ್ಣಮ್ಮ. ಅಮ್ಮ, ಮಗಳೇ, ನಾನು ಎಷ್ಟು ಅಂತ ಹೇಳಿದ್ದೆ, ಆದರೆ ನನ್ನ ಮಾತು ನೀನು ಕೇಳಲೇ ಇಲ್ಲ. ಇದೀಗ ನೋಡು, ನಿನ್ನ ಕಣ್ಣು ಕತ್ತಲಾಯಿತು, ನನ್ನ ಹೃದಯವೂ ಕತ್ತಲಾಯಿತು. ಅಯ್ಯೋ ದೇವರೇ. ಅಯ್ಯೋ ಮಗಳೇ, ನಾನು ನಿನ್ನ ಕನಸುಗಳಿಗಾಗಿ ದುಡಿತಿದ್ದೆ. ನಿನ್ನ ಭವಿಷ್ಯ, ನಿನ್ನ ಶಾಲೆ ಚೆನ್ನಾಗಿರಬೇಕೆಂದು ಬಯಸಿದ್ದೆ. ಆದರೆ ಈ ಚಿಕ್ಕ ನಿನ್ನ ಜೀವನವನ್ನೇ ಕಿಟ್ಟುಕೊಂಡು ಬಿಟ್ಟಿತು. ಅಯ್ಯೋ ಅಮ್ಮ, ಅಮ್ಮ, ನನ್ನ ಕಣ್ಣು ಕಾಣಲಾಗ್ಯಾವ ಅಮ್ಮ. ಅಮ್ಮ, ಅಮ್ಮ ಇಡಿ, ಒಂದು ನಿಮಿಷ ಇರು, ನನ್ನಂಗೆ ಯಾರಿಗೂ ಆಗ್ಬಾರ್ದಲ್ಲ, ಅದಕ್ಕೆ ಅವ್ರಿಗೆ ಏನೋ ಹೇಳ್ಬರ್ತೀನಿ ಇರು. ನನ್ನ ಪ್ರೀತಿಯ ಸ್ನೇಹಿತರೆ, ನನ್ನ ಕಣ್ಣುಗಳು ಹೋಗ್ಯಾವ, ಆದ್ರ ನಿಮ್ಮ ಕಣ್ಗಳು ನೀವು ಜೋಪಾನ ಮಾಡ್ಕೋರಿ. ಮೊಬೈಲ್ನ ಬೆಳಕಿಗಿಂತ ಜೀವನದ ಬೆಳಕು ಅಮೂಲ್ಯ, ಅದನ್ನು ನೀವು ಚೆನ್ನಾಗಿ ಕಾಪಾಡಿ. ನಂತರ ನೀವು ಕಣ್ ಕಳ್ಕೋದ್ ಬೇಡ, ಪ್ಲೀಸ್ ಬೇಡ. ನೀವು ಚೆನ್ನಾಗಿ ಓದಿ ನಿಮ್ಮ ಅಪ್ಪ ಅಮ್ಮನ ಆಸೆ ಈಡೇರಿಸಿ, ನಂತರ ಈ ಕಣ್ ಕಳ್ಕೋಬೇಡಿ. ಮಗಳೇ, ನಮ್ಮ ಕಣ್ಣೀರು ನಿನಗೆ ಪಾಠವಾಗಲಿ. ಈ ತರ ಮಕ್ಕಳು ಎಚ್ಚರವಾಗಲಿ. ಪ್ರತಿಯೊಬ್ಬರ ತಮ್ಮ ಕಣ್ಣು ಜೀವನ ಕಳೆದುಕೊಳ್ಳಬೇಡಿ.